ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುಸುಮ. ಕಾಟೇರಮ್ಮ ದೇವಸ್ಥಾನ ಅನ್ನೋದು ತುಂಬಾ ಪ್ರಸಿದ್ಧವಾಗಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಹಾಗಾದರೆ ಆ ಕಾಟೇರಮ್ಮ ದೇವಸ್ಥಾನ ಎಲ್ಲಿದೆ ಅಂತ ಬನ್ನಿ ನೋಡೋಣ. ಕಾಟೇರಮ್ಮ ದೇವಸ್ಥಾನ ಅನ್ನೋದು ಕಂಬಳಿಪುರದಲ್ಲಿ ಇದೆ. ಕಾಟೇರಮ್ಮ ದೇವಿಯ ಒಂದು ಕತೆ ಕೂಡ ಇದೆಯಂತೆ. ಕತೆ ಏನಂದರೆ, ಸತೀದೇವಿಯು ಶಿವನನ್ನು ಮದುವೆಯಾಗಲು ನಿರಾಕರಿಸಿದಾಗ ಆಕೆಯ ತಂದೆ ಅವಳನ್ನು ಜೀವಂತವಾಗಿ ಸುಟ್ಟು ಹಾಕಿದ್ರಂತೆ. ಈ ಘಟನೆಯಿಂದ ಶಿವನು ತುಂಬ ದುಃಖಿತನಾಗಿ ಸತಿಯ ದೇಹವನ್ನು ತುಂಡುಗಳಾಗಿ ಕತ್ತರಿಸಿದನಂತೆ. ಸತಿಯ ದೇಹದ ತುಂಡುಗಳು ಭಾರತದ ವಿವಿಧೆಡೆ ಬಿದ್ದಿದ್ವಂತೆ. ಈ ಸ್ಥಳಗಳಲ್ಲಿ ಶಕ್ತಿಪೀಠಗಳನ್ನು ರಚಿಸಲಾಗಿತ್ತಂತೆ. ಕಾಟೇರಮ್ಮ ದೇವಾಲಯ ಶಕ್ತಿಪೀಠವಾಗಿರೋದ್ರಿಂದ ಈ ದೇವಾಲಯದಲ್ಲಿ ಸತೀದೇವಿಯ ಪಾದಗಳು ಬಿದ್ದಿದ್ವು ಅಂತ ಹೇಳ್ತಾರೆ. ಹಾಗಾಗಿಯೇ ಈ ದೇವಸ್ಥಾನವನ್ನು ಕಾಟೇರಮ್ಮ ದೇವಸ್ಥಾನ ಎಂದು ಕರೆಯುತ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ 7 ವಾರ 9 ವಾರಗಳು ಬರೋದು, ಭಕ್ತಾದಿಗಳು ಕಾಯಿ ಕಟ್ಟಿ ಅವ್ರು ಏನೇ ಅಂದ್ಕೊಂಡ್ರು ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ. ನಾನು ಕೂಡ ಈ ದೇವಸ್ಥಾನಕ್ಕೆ ಮೊನ್ನೆ ಭೇಟಿ ನೀಡಿದ್ದೆ. ಅಷ್ಟೇ ಅಲ್ಲ, ಈ ದೇವಸ್ಥಾನ ತುಂಬ